ರೆಡಿ ಆಗ್ಬಿಟ್ಟು ಸ್ಕೂಲ್ ಹತ್ರ ಹೋಗ್ತಾ ಇದೀವಿ. ಇದು ಹಾಯ್ ಇದು ಮಮ್ಮು ತಿಂದ್ಯಾ? ಕೆಲಸ ಎಲ್ಲ ಮುಗೀತು, ಹಾಗೆ ಹಿಂಗೆ ಮಾಡ್ತಾ ಇದ್ದೀವಿ. ನಿನ್ನೆ ಮೊನ್ನೆ ಎಲ್ಲ ಸ್ವಲ್ಪ ಸ್ಲೀಪ್ ಸೈಕಲ್ ವೇರಿ ಆಗ್ತಾನೆ ಇತ್ತು. ಇವತ್ತು ಮಲಗಲೇಬಾರ್ದು ನಾವು ಅಂತ ಡಿಸೈಡ್ ಮಾಡಿ ಬೆಳಗ್ಗೆಯಿಂದ ಒಂಚೂರು ಮಲ್ಕೊಂಡಿಲ್ಲ. ಕೆಲಸ ಎಲ್ಲ ಮುಗೀತು. ಇನ್ನೇನಿದ್ರು ಬಟ್ಟೆ ವಾಷಿಂಗ್ ಹಾಕಿದ್ದೀನಿ, ಡ್ರೈಯರ್ಗೆ ಹಾಕಬೇಕು. ಲಗೇಜ್ ಅಂತೂ ಬಂದಿಲ್ಲ, ಅದನ್ನ ನೆನ್ನೆಲ್ಲ ಕಾಯ್ಕೊಂಡು ಕೂತಿದ್ವಿ. ಗೊತ್ತಿಲ್ಲ, ಒಂದು 3-4 ಡೇಸ್ ಆಗ್ಬೋದು. ಸೊ ಉಳಿದಿದ್ದ ಕೆಲಸಗಳೆಲ್ಲ ಮಾಡ್ಕೊತಾ ಇದ್ದೀವಿ. ಹಾಗೆ ಇವಾಗ ರೆಡಿ ಆಗ್ಬಿಟ್ಟು ಸ್ಕೂಲ್ ಹತ್ರ ಹೋಗ್ತಾ ಇದ್ದೀವಿ. ಇವಾಗ ಬಂದ್ಬಿಟ್ಟು ಓರಿಯೆಂಟೇಷನ್ ಡೇ ಇದೆ. ಇವತ್ತು August 8. August 12 ಇಂದ ಸ್ಕೂಲು ಸ್ಟಾರ್ಟ್ ಆಗುತ್ತೆ. ಸೊ ಏನೇನೋ ಡಿಸಿಷನ್ಸ್ ತಗೋತಾ ಇದ್ವಿ, ಕಳ್ಸೋದಾ ಬೇಡವಾ, ಏನು ಮಾಡೋದು ಅಂತೆಲ್ಲ. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ. ಸ್ಕೂಲ್ ಮನೇಲಿದ್ರೆ ಅವ್ರಿಗೂ ಬೋರಿಂಗ್ ಆಗುತ್ತೆ. ಬೆಳಗ್ಗೆ 7 ಗಂಟೆಗೆ ಹೋದ್ರೆ ಸಾಯಂಕಾಲ 4 ಗಂಟೆಗೆ ಬರ್ತಾರೆ. ಸೊ ಸ್ಕೂಲ್ಗೆ ಹೋಗೋದು ಬೆಸ್ಟು ಅಂತ ನಾನು ಯೋಚನೆ ಮಾಡಿ ಕರ್ಕೊಂಡು ಹೋಗ್ತಿದ್ದೀನಿ. ಇಂಡಿಯಾಗೆ ಹೋಗಿದ್ದರಿಂದ ಆಫೀಸು ವರ್ಕ್ ಫ್ರಮ್ ಹೋಮ್ ರಜಾ ಈ ಥರ ಎಲ್ಲ ಆಗಿತ್ತಲ್ವ. ಸೊ ರೆಗ್ಯುಲರ್ ಆಗಿ ಅವ್ರ ಆಫೀಸ್ಗೆ ಹೋಗಲೇಬೇಕು. ಹಾಗಾಗಿ ಅವ್ರಿಗೆ ನಾವು ಹೇಳೇ ಇಲ್ಲ, ಇವಾಗ ಹೋಗ್ತಾ ಇದ್ದೀವಿ ಸ್ಕೂಲ್ ಹತ್ರ. ಸೊ ಆದರೆ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮತ್ತೆ ಸ್ಕೂಲಲ್ಲಿ ಸಿಗೋಣ. ಸೊ ಬನ್ನಿ ಹೋಗೋಣ. ಹೊರಡೋಣವಾ? ಇನ್ನೊಂದ್ಸರಿ ಸ್ಕೂಲ್ ಹತ್ರ ಸಿಗೋಣ. ಏನ್ ಮಗನ ಸಣ್ಣ ಪುಟ್ಟ ಅವಳಕ್ಕೆ ಅಮ್ಮ ಏನ್ ಓವನಲ್ಲಿ ಇಟ್ಟಂಗೆ ಆಗ್ತದೆ ಹೊರಗಡೆ ಬಂದ್ರೆ. ನಾವು USA ಇಂದ ಬಂದಿದ್ದು ಮಂಗಳವಾರ. ಈ ಕೆಲಸ ನಿದ್ದೆ ಇದ್ದಿರ ತುಂಬಾ ಡಿಸ್ಟರ್ಬ್ ಆಗಿಬಿಟ್ಟಿದ್ವಿ. ಮತ್ತು ಗುರುವಾರ ಸಾಯಂಕಾಲ ಓರಿಯೆಂಟೇಷನ್ ಡೇಗೆ ಹೋಗ್ತಾ ಇದ್ವಿ. 5:30 ಒಬ್ರಿಗೆ, 6 o'clock ಒಬ್ರಿಗೆ. ಬಿಸಿಲು ಹೆಂಗಿದೆ ಅಂತ ಅಂದರೆ ಹಬ್ಬ ಹಬೆ ಹೊಡಿತಾ ಇದೆ. ಹಂಗೆ ಟೈಮ್ ಈಗಾಗಲೇ 5:15, ಆದರೂ ಫುಲ್ ಬಿಸಿಲಿದೆ. 1 ತಿಂಗಳು ತಪ್ಪಿಸ್ಕೊಂಡಿದ್ವಿ ಬಿಸಿಲಿಂದ. ಇನ್ನೂ 1.5 ತಿಂಗಳು ಸೆಪ್ಟೆಂಬರ್ 20th ಇದ್ದೇ ಇರುತ್ತೆ. ಅಕ್ಟೋಬರ್ ಬರಬೇಕು. ಹೇರ್ ಕಟ್ ಮಾಡಿಸ್ಬಿಟ್ಟಿದ್ದೀನಿ ಆದ್ಯನ್ಗೆ. ಫುಲ್ ಉದ್ದ ಇತ್ತು. ಈ ರೀಸೆಂಟ್ ವ್ಲಾಗಲ್ಲಿ ನೀವು ನೋಡಿರ್ತೀರಾ. ನಡಿಪ್ಪ ಅಕ್ಕನ ಜೊತೆ ನಡಿ, ಓಡು. Okay. Again, tonight you're just dropping off resources, school supplies, that kind of thing. There will be another time that we will schedule parent conference where you have a. ಸೊ ನಾನು ಅವಾಗಲೇ ಹೇಳ್ದಂಗೆ ಆದ್ಯನ್ಗೆ ಕಿಂಡರ್ ಗಾರ್ಡನ್ಗೆ ಹೋಗ್ತಾ ಇರೋದ್ರಿಂದ 5:30ಗೆ ಅವಳಿಗೆ ಫಸ್ಟ್ ಓರಿಯೆಂಟೇಷನ್ ಡೇ ಇತ್ತು. ಅದಾದಮೇಲೆ ಬಂಗಾರಿಗೆ 6ಗೆ ಇತ್ತು. ಆದರೆ ಇಲ್ಲಿ ಅಕ್ಕ ತಂಗಿ ಇಬ್ಬರು ಒಟ್ಟಿಗೆ ಬಂದಿರೋದ್ರಿಂದ ನಾನು 2 ಸಾರಿ ಕೆಫೆಟೇರಿಯಾದಲ್ಲಿ ಹೋಗಿ ಮಾತಾಡೋ ಥರ ಆಯಿತು. ಇಲ್ಲಿ ನೋಡ್ತಾ ಇರ್ಬೋದು, ಇದು ಆದ್ಯಂದು ಕ್ಲಾಸ್ ರೂಮ್. ನನ್ನ ಹಳೆ ವ್ಲಾಗರ್ಸ್ ಆಗಿದ್ದರೆ ಹೋದ ವರ್ಷದ ವೀಡಿಯೋಸ್ ಎಲ್ಲ ನೀವು ಫಾಲೋ ಮಾಡ್ತಾ ಇದ್ರೆ ಗೊತ್ತಿರುತ್ತೆ. ಅವ್ರ ಕ್ಲಾಸ್ ಟೀಚರ್ ಲಾಸ್ಟ್ ಇಯರ್ ಮಿಸ್ ಯಾನ್ಸಿ ಅಂತ ಇದ್ದರು. ಅವರು ಈ ವರ್ಷ ಬಂಗಾರಿಗೆ ಕ್ಲಾಸ್ ಟೀಚರ್ ಆಗಿದ್ದಾರೆ. ಸೊ ಅದರಿಂದ ನಮ್ಮ ಆದ್ಯನ್ಗೆ ತುಂಬಾ ಡಿಸ್ಟರ್ಬ್ ಆಗಿಬಿಟ್ಲು. ಅವಳಿಗೆ ಅವ್ರ ಕ್ಲಾಸ್ ಟೀಚರ್ ಅಂದರೆ ತುಂಬ ಫೇವ್ರೇಟ್ ಇದ್ದರು. ಇದರಿಂದ ಅಳೋದಕ್ಕೆ ಶುರು ಮಾಡಿಬಿಟ್ಲು. ಬೇರೆ ಯಾರಿಗೋ ಅವ್ರ ಕ್ಲಾಸ್ ಟೀಚರ್ ಆಗಿದ್ರೆ ಈಗ ಗೊತ್ತಾಗ್ತಾನೆ ಇರಲಿಲ್ಲ. ಅವ್ರ ಅಕ್ಕನಿಗೆ ಆಗಿರೋದ್ರಿಂದ ಅವಳಿಗೆ ತುಂಬ ಬೇಜಾರು ಮಾಡಿಕೊಂಡು ನನಗೆ ಬೇರೆ ಮ್ಯಾಮ್ ಆಗಿಬಿಟ್ರು ಹಂಗೆ ಹಿಂಗೆ ಅಂದ್ಕೊಂಡು ಅಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದ್ದು ಸ್ವಲ್ಪ ಹೊತ್ತು. ಇನ್ನು ಒಂದಷ್ಟು ಫಾರ್ಮ್ಸ್ ಎಲ್ಲ ಕೊಟ್ಟರು, ಅದೆಲ್ಲ ಫಿಲ್ ಮಾಡಬೇಕಾಗಿತ್ತು. ನೋಡ್ತಾ ಇರ್ಬೋದು ಮಿಸ್ ಕ್ಯಾಟ್ರಿ ಇವರ ಕ್ಲಾಸ್ ಟೀಚರ್. ಸ್ಕೂಲ್ ಸಪ್ಲೈಸ್ ಒಂದು ಲಿಸ್ಟು, ಮತ್ತು ಲಂಚ್ ಮನೆಯಿಂದ ತರ್ತಾಳ, ಸ್ಕೂಲಲ್ಲಿ ತಿಂತಾಳ ಅಂತ ಅಂದ್ಬಿಟ್ಟು, ಮತ್ತು ಸ್ಕೂಲಿಂದ ಮನೆಗೆ ಹೋಗ್ಬೇಕಾದ್ರೆ ವಾಕರ ಅಥವಾ ಕಾರ್ ರೈಡರ ಮತ್ತು ಬಸ್ ರೈಡರ ಅಂತ ಫುಲ್ಲು ಡೀಟೇಲ್ಸ್ ಎಲ್ಲ ಕೊಡಬೇಕು ಅಲ್ವಾ. ಅದೆಲ್ಲ ಫಿಲ್ ಮಾಡಿಬಿಟ್ಟು ಕೊಟ್ಬಿಟ್ಟು ಕ್ಲಾಸ್ ಟೀಚರ್ ಹತ್ರ ಮಾತಾಡಿಸ್ಕೊಂಡು ನೆಕ್ಸ್ಟು ಬಂಗಾರಗೋಸ್ಕರ ಮತ್ತೆ ಕೆಫೆಟೇರಿಯಾಗೆ ಬಂದಿದ್ದೀವಿ.
ಸೊ ನೆಕ್ಸ್ಟು ಇದು ಬಂದು ಬಂಗಾರದು ಕ್ಲಾಸ್ ರೂಮ್. ಅವಳು ಇವಾಗ 4th ಗ್ರೇಡರ್. ಈ ಸ್ಕೂಲಲ್ಲಿ ಅವಳು ಓದಿದ್ದು 2nd ಸ್ಟ್ಯಾಂಡರ್ಡ್ ಮತ್ತು 3rd ಸ್ಟ್ಯಾಂಡರ್ಡ್. ಇವಾಗ 4th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾಳೆ. ಇನ್ನು ನಾನು ಆಗಲೇ ಹೇಳಿದೆ ಅವಳ ಕ್ಲಾಸ್ ಟೀಚರ್ ಬಂದು ಮಿಸ್ ಯಾನ್ಸಿ ಅಂತ. ಅವ್ರದ್ದು ಕೂಡ ನಾನು ಫೋಟೋ ಶೇರ್ ಮಾಡ್ತೀನಿ. ಆದ್ಯ ಅವರ ಫೇವ್ರೆಟ್ ಸ್ಟೂಡೆಂಟ್. ಎಲ್ಲ ಮಕ್ಕಳನ್ನು ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ರು. ಹಾಗಾಗಿ ಒಂದು ಫೋಟೋ ಹಂಗೆ ಕ್ಲಿಕ್ ಮಾಡಿಕೊಂಡ್ರು ಅವಳ ಜೊತೆ. ಮತ್ತು ಅವ್ರ ಫ್ರೆಂಡ್ ಇನ್ನೊಬ್ಳಿದ್ದಾಳೆ, ಅವ್ರ ಕ್ಲೋಸ್ ಫ್ರೆಂಡ್ ಆದ್ಯಂಗೆ ಆ್ಯಕ್ಚುಲಿ. ಆದರೆ ಇಬ್ರಿಗೂ ಬೇರೆ ಬೇರೆ ಕ್ಲಾಸ್ ರೂಮ್ಸ್ಗೆ ಹಾಕ್ಬಿಟ್ಟಿದ್ದಾರೆ. ಹಾಗಾಗಿ ಫೋಟೋಸ್ ಎಲ್ಲ ತೊಗೊತಾ ಇದ್ರು. ಆದ್ಯ ಮತ್ತು ಅವ್ರ ಕ್ಲಾಸ್ಮೇಟ್ಸ್ದು ಫೋಟೋಸ್ ಎಲ್ಲ ಲ್ಯಾಪ್ಟಾಪಲ್ಲಿತ್ತು. ಹಾಗಾಗಿ ಬಂಗಾರು ಹೇಳ್ತಾ ಇದ್ರು. ಇನ್ನು ಇಲ್ಲಿ ಕೂತಿರೋದು ಬಂದ್ಬಿಟ್ಟು ಅವ್ರ ಕ್ಲಾಸ್ ಟೀಚರ್ ಅವ್ರ ಅಮ್ಮ ಅಂತ. ಆದ್ಯನೇ ಹೇಳಿದ್ದು ಇದನ್ನು, ಮಿಸ್ ಯಾನ್ಸಿ ಅವ್ರ ಅಮ್ಮ ಅವರು ಅಂತ ಹೇಳಿಬಿಟ್ಟು. ಇಲ್ಲಿ ನೋಡ್ತಾ ಇರ್ಬೋದು ಲಾಸ್ಟ್ ಇಯರ್ದು ಫೋಟೋ ಅವರು ಮೆಮೊರಿಗೋಸ್ಕರ ಹಾಕ್ಕೊಂಡಿದ್ದಾರೆ. ಎಷ್ಟು ಬೇಗ ಬೆಳೆದ್ಬಿಡ್ತಾರೆ ಮಕ್ಕಳು ಅಂತ ಅನಿಸುತ್ತೆ ಆ ಫೋಟೋ ನೋಡ್ತಾ ಇದ್ದರೆ. ನೆಕ್ಸ್ಟು ಬಂಗಾರು ಬಂದಿದ್ದಕ್ಕೆ ನನಗೆ ತುಂಬ ಖುಷಿ ಆಯಿತು. ನಾನು ಆಲ್ರೆಡಿ ನೋಡಿದ್ದೆ ಅವಳ ಹೆಸರು. ಬ್ರಿಲಿಯಂಟ್ ಸ್ಟೂಡೆಂಟ್ ಇನ್ ಮೈ ಕ್ಲಾಸ್, ಐ ಆಮ್ ಸೋ ಹ್ಯಾಪಿ ಅಂತೆಲ್ಲ ಹೇಳ್ತಾ ಇದ್ರು. ಇವರೇ ಅವರ ಕ್ಲಾಸ್ ಟೀಚರ್ ಮಿಸ್ ಯಾನ್ಸಿ. ತುಂಬ ಸ್ವೀಟ್. ನೆಕ್ಸ್ಟ್ ಇಲ್ಲಿ ಟೈಮ್ 7 o'clock ಆಗಿದೆ. ಎಷ್ಟು ಬಿಸಿಲಿದೆ ನೋಡಿ. ನಾನು ನೆಕ್ಸ್ಟ್ ಇನ್ನೊಬ್ಬರಿದ್ದಾರೆ, ಅದಾದ್ಮೇಲೆ ಇನ್ನೊಬ್ಬರಿದ್ದಾರೆ. ಯಾರ್ಯಾರು ಸ್ಮಾರ್ಟ್ ಇರೋರು ಅವರೆಲ್ಲ ಮಿಸ್ ಯಾನ್ಸಿ ಕ್ಲಾಸಲ್ಲಿ ಹಾಕಿದ್ದಾರೆ. ಅಂದರೆ ಇನ್ನೊಬ್ರು ಸ್ಮಾರ್ಟ್ ಆಗಿದ್ರು, ಇನ್ನಿಬ್ರು ಅವರು ಈ ಕ್ಲಾಸಲ್ಲಿ. ಒಬ್ರು ಈತನ ಹೋಗ್ಬಿಟ್ಟು ನಾನು ನೆಕ್ಸ್ಟ್, ಆಮೇಲೆ ಜೇಕಬ್ ಅಂತ ಈತನ ನೆಕ್ಸ್ಟ್. ಅಂದರೆ ಅವ್ರು ಥರ್ಡ್, ಅವ್ರು ಇನ್ನೊಬ್ರು ಸೆಕೆಂಡ್, ನಾನು ಫಸ್ಟ್. ಹೆಂಗೋ ನಾವು ಬಂದಮೇಲೆ ಸ್ಕೂಲ್ ರೀಓಪನ್ ಆಯಿತು, ಅದೊಂದು ಕಡೆ ಖುಷಿ. ಮತ್ತು ಈ ಸ್ಕೂಲ್ಗೆ ಕಳ್ಸೋದ ಬೇಡವಾ ಅಂತಲೇ ನನ್ನ ಇನ್ನೂ ಕನ್ಫ್ಯೂಷನ್ಸ್ ಇತ್ತು. ಅದಕ್ಕೋಸ್ಕರ ಅವ್ರ ಅಪ್ಪನ ಹತ್ರ ನಾನು ಹೇಳೇ ಇರಲಿಲ್ಲ. ಸರಿ ಮನೇಲಿ ಇಟ್ಕೊಳ್ಳೋದು ಬೇಡ, ಯಾಕೆ ಏನು ಅಂತ ಮುಂದಿನ ವ್ಲಾಗ್ಗಳಲ್ಲಿ ನಾನು ಶೇರ್ ಮಾಡ್ತೀನಿ. ಅತ್ತೆ ಫೋಟೋಗಿಂತ ಮಾವನ ಫೋಟೋ ಸ್ವಲ್ಪ ಚಿಕ್ಕದಾಯಿತು. ಅವ್ರದ್ದು ಹಳೆ ಫೋಟೋ ಅಲ್ವಾ, ಸ್ವಲ್ಪ ಫ್ರೇಮ್ ದೊಡ್ಡದಾಗಿದೆ. ಹಾಗಾಗಿ ಒಂದೇ ಕಡೆ ಹಾಕಿದ್ರೆ ಸ್ವಲ್ಪ ಅಪ್ ಡೌನ್ ಬರ್ತಾಯಿತ್ತು ಅಂತ ಹೇಳಿಬಿಟ್ಟು ಹಸ್ಬೆಂಡ್ ಈ ಥರ ಹಾಕಿದ್ದಾರೆ. ಅತ್ತೆ ಫೋಟೋಗೆ ಹಾಕಿರೋ ಥರನೇ ಹಾರ ಮಾವನ ಫೋಟೋಗೂ ತರಬೇಕು. ಇಲ್ಲೇ US ತಗೊಂಡಿದ್ದೆ, ಅಂಗಡಿಗೆ ಹೋಗಬೇಕು. ಸೊ ಇವಾಗ ಟೆಂಪರರಿ ಅಷ್ಟೇ ಇದೇ ಥರ ಇಟ್ಟಿದ್ದೀನಿ, ಆಮೇಲೆ ಇನ್ನೂ ಚೇಂಜಸ್ ಮಾಡಬೇಕು. ನೆಕ್ಸ್ಟು ಇದು ಬಂದ್ಬಿಟ್ಟು ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದು ಫ್ರೈಡೇ. ಇಂಡೋರ್ ಪ್ಲ್ಯಾಂಟ್ಸ್ ಎಲ್ಲ ನಾನು ಮನೇಲೇ ಇಟ್ಟಿದ್ದೆ. ಅದನ್ನು ಹಸ್ಬೆಂಡ್ ಫ್ರೆಂಡ್ ಸುಮಂತ್ ಅಂತ ನಾನು ಲಾಸ್ಟ್ ವ್ಲಾಗಲ್ಲಿ ಶೇರ್ ಮಾಡಿದ್ದೆ. ಅವರೇ ವಾರಕ್ಕೊಂದ್ಸರಿ ಬಂದು ನೀರೆಲ್ಲ ಹಾಕ್ತಾಯಿದ್ರು. ಪಾಪ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದರು. ಅದು ಸಣ್ಣ ಸಣ್ಣದೇನೋ ಒಂಥರ ಹುಳ ಎಲ್ಲ ಸೇರಿ ತುಂಬ ಸ್ಪೈಡರು ಅದು ಇದು ಎಲ್ಲ ಫುಲ್ ಗಲೀಜು ಆಗಿಬಿಟ್ಟಿತ್ತು ಅಂತ ಹೇಳ್ಬೋದು. ಮತ್ತು ಸ್ವಲ್ಪ ಎಲೆಗಳು ಒಣಗೋಗಿತ್ತು. ಒಂದೇ ಕಡೆ ಇಟ್ಟು ಬಿಸಿಲು, ಕಿಟಕಿಯಿಂದ ಬಂದಿದ್ದು ಬಿಸಿಲು ಜಾಸ್ತಿ ಆಗಿತ್ತೋ ಏನೋ ಗೊತ್ತಿಲ್ಲ. ಸೊ ಅದಾದಮೇಲೆ ನೆಕ್ಸ್ಟು ಔಟ್ಡೋರ್ ಪ್ಲ್ಯಾಂಟ್ಸು ಸ್ವಲ್ಪನೇ ಇದ್ದಿದ್ದಲ್ಲ, ಇನ್ನು ಅದನ್ನು ಆರಾಧ್ಯ ಅವ್ರ ಮನೇಲಿ ಇಟ್ಟಿದ್ವಿ. ಹಾಗಾಗಿ ಹೋಗ್ಬಿಟ್ಟು ಮಾತಾಡಿಸ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಬರೋಣ ಅಂತ ಹೇಳ್ಬಿಟ್ಟು ಸುಮಾರು ದಿನಗಳಾಯ್ತಲ್ವ, ಅವ್ರಿಗೂ ಹೇಳ್ದಿರ ಸಡನ್ನಾಗಿ ಹೊರಟ್ಬಿಟ್ಟಿದ್ವಿ. ಹಾಗಾಗಿ ಇವಾಗ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಸುಮಾರಷ್ಟು ಜನ ಹೊಸಬ್ರು ನಮ್ಮ ಚಾನೆಲ್ನ ನೋಡ್ತಾ ಇದ್ದೀರಾ. ಆರಾಧ್ಯ ಅಂತ ಅಂದರೆ ಇವರು ನಮ್ಮ ಫ್ಯಾಮಿಲಿ ಫ್ರೆಂಡ್. ಅಕ್ಕ ಬಂದು ಹೇಮಲತಾ ಅಂತ, ಅಣ್ಣ ಹೆಸರು ವೇಣು ಗೋಪಾಲ ಅಂತ ಹೇಳ್ಬಿಟ್ಟು. ಇವ್ರ ಮಗಳು ಆರಾಧ್ಯ, ನಮ್ಮ ಫ್ಯಾಮಿಲಿ ಫ್ರೆಂಡ್ ಇವರು. ಸೊ ಏನೇ ಕಷ್ಟ ಸುಖಗಳಿದ್ರೂ ಜೊತೆಗಿರ್ತಾರೆ ಅಂತ ಹೇಳ್ಬೋದು. ಇನ್ನು ನೋಡ್ತಾ ಇರ್ಬೋದು ಹಸ್ಬೆಂಡ್ ನಮ್ಮನ್ನ ಡ್ರಾಪ್ ಮಾಡಿಬಿಟ್ಟು ಅವರು ಮನೆಗೆ ಮತ್ತೆ ಹೊರಟರು. ಇವತ್ತು ಶುಕ್ರವಾರ ಆಗಿದ್ದರಿಂದ ವರ್ಕ್ ಫ್ರಮ್ ಹೋಮ್ ಇತ್ತು ಅವ್ರಿಗೆ. ಸೊ ಹಾಗಾಗಿ ಡ್ರಾಪ್ ಮಾಡಿಬಿಟ್ಟು ಅವ್ರಿಗಿನ್ನ ಕೆಲಸ ಇತ್ತಲ್ವ ನಾನು ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ಹೊರಟ್ಬಿಟ್ರು. ಮಕ್ಕಳಿಬ್ರು ಫುಲ್ಲು ಜೋಶಲ್ಲಿ ಓಡೋಗ್ತಾ ಇದ್ದಾರೆ. ಅಂದರೆ ಒಂದು ಕವರಲ್ಲಿ ಪೇಂಟಿಂಗ್ ಎಲ್ಲ ತೊಗೊಂಡು ಬಂದಿದ್ರು. ಎಲ್ಲರೂ ಸೇರಿಕೊಂಡು ಪೇಂಟಿಂಗ್ಸ್ ಎಲ್ಲ ಮಾಡ್ಕೊಳ್ಳೋಣ ಅಂತ. జూమ్ హాయ్ వాడి అక్క ఆరి బయటకు వెళ్ళిందిరా వాళ్ళ ఇంటికి. అదే వాళ్ళు ఫోన్ లిఫ్ట్ చేయలేడు. అవునా? ఆ పాప వచ్చింది వదలడానికి వెళ్ళింది. వచ్చిందా? ఇంకా రాలేదు, మరి వస్తుందో. ఆడే పిల్లోని చూసేటప్పుడు రియల్గా నా ఫోన్లో బాగా కనిపించింది అక్క. మూవీ చూసుకొని హ్యాపీగా. ಇನ್ನು ಇವರ ಫ್ಯಾಮಿಲಿನಲ್ಲಿ ತೆಲುಗುನೇ ಎಲ್ಲರೂ ಮಾತಾಡೋದು, ಆದರೆ ಕನ್ನಡ ಎಲ್ರಿಗೂ ಬರುತ್ತೆ. ನನ್ನ ಚಾನೆಲ್ಲು ಕೂಡ ನೋಡ್ತಾರೆ. ಸೊ ತುಂಬಾ ಸಪೋರ್ಟಿವ್ ಅಂತ ಹೇಳ್ಬೋದು. ಹೊರಗಡೆ ಬಂದ್ವಿ. ನಮ್ಮನೆ ಹತ್ರ ಮಳೆ ಬರ್ತಾ ಇರಲಿಲ್ಲ. ಇಲ್ಲಿ ರೋಡ್ ಸ್ವಲ್ಪ ಒದ್ದೆ ಆಗಿತ್ತು. ಮತ್ತು ಸೆಕೆ ಅಂತೂ ಹಾಗೆ ಇತ್ತು. ತುಂಬ ಗೊತ್ತಲ್ವ ಸಮ್ಮರ್ ಹೆಂಗಿರುತ್ತೆ ಅಂತ ನಾನು ಯಾವಾಗಲೂ ಹೇಳ್ತಿರ್ತೀನಿ. ತುಂಬ ಬಿಸಿಲಿರುತ್ತೆ ಇಲ್ಲಿ. ಅದಾದಮೇಲೆ ದಾಸವಾಳ ಅಂತೂ ತುಂಬಾ ಒಣಗೋಗ್ಬಿಟ್ಟಿತ್ತು. ಅಂದರೆ ನೋಡೋಕ್ಕೆ ಏನೋ ಒಂದು ಹುಳ ಎಲೆಗಳನ್ನ ತಿನ್ಬಿಟ್ಟಿರೋ ಥರ ಅನಿಸ್ತಾ ಇತ್ತು. ಆದರೆ ಅಕ್ಕ ಇಲ್ಲ ಹೂವು ಎಲ್ಲ ಬಿಡ್ತಾ ಇದೆ, ಬಟ್ ಏನೋ ಆ ಪಾಟ್ ಸಾಕಾಗ್ತಿಲ್ಲ ಅನ್ಸುತ್ತೆ
ಅನಿಸುತ್ತೆ, ದೊಡ್ಡ ಪಾಟ್ಗೆ ಹಾಕಬೇಕು ಅಂತೆಲ್ಲ ಹೇಳ್ತಾಯಿದ್ರು. ಸರಿ ಹಾಕಬೇಕು ಅಂತ ಅಂದ್ಕೊಂಡ್ವಿ, ಯಾಕಂದರೆ ಇನ್ನೂ ಹೊರಗಡೆ ಹೋಗಬೇಕು, ಸುಮಾರಷ್ಟು ಕೆಲಸಗಳಿದೆ. ಬರೀ ನೀರು ತರಕಾರಿಗಳು ಈ ಥರ ಒಂದೊಂದೇ ತಂದ್ಕೊತಾ ಇದ್ದೀವಿ. ಮತ್ತು ಆಫೀಸ್ ಕೆಲಸನೂ ಜಾಸ್ತಿ ಇರುತ್ತೆ ಹಸ್ಬೆಂಡ್ಗೆ. ಇಲ್ಲಿ ನಾನು ಒಬ್ಬಳೇ ಹೋಗೋಕ್ಕೂ ಆಗೋದಿಲ್ಲ, ಅವ್ರ ಜೊತೆನೇ ಅಂದರೆ ಇವಾಗ ಕಾರಲ್ಲಿ ಕರ್ಕೊಂಡು ಹೋಗ್ಬೇಕು, ದೂರನೇ ಹೋಗಬೇಕಲ್ವ ಎಲ್ಲ ಅಂಗಡಿಗಳಿಗೂ. ಹಾಗಾಗಿ ಅವರನ್ನೇ ಕಾಯಬೇಕು ಪ್ರತಿಯೊಂದು ಕೆಲಸಕ್ಕೂ. ಇನ್ನು ಶನಿವಾರ ಎಲ್ಲರೂ ಒಟ್ಟಿಗೆ ಕಾಸ್ಕೋಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ನನ್ನ ಹಳೆ ವೀಡಿಯೋಸಲ್ಲಿ ನೋಡಿರ್ತೀರಾ ಎಷ್ಟು ಚೆನ್ನಾಗಿತ್ತು ಈ ಗಿಡ ಅಂತ ಹೇಳ್ಬಿಟ್ಟು. ಇವಾಗ ಬೇಗನೆ ಬೆಳೀತಾ ಇದೆ, ಆದರೆ ಯಾಕೆ ಈ ಥರ ಆಗಿದೆ ಅಂತ ಗೊತ್ತಿಲ್ಲ. ಇನ್ ಕೇಸ್ ಏನಾದರೂ ಬಿಸಿಲು ಜಾಸ್ತಿ ಆಯಿತಾ ಅಥವಾ ನಿಜವಾಗ್ಲೂ ಪಾಟ್ ಚಿಕ್ಕದ ಏನು ಅಂತ ಹೇಳ್ಬಿಟ್ಟು ಎಲ್ಲ ಸ್ವಲ್ಪ ನೋಡಬೇಕು. ಇನ್ನು ಅಲ್ಲಿ ನೋಡ್ತಾ ಇರ್ಬೋದು ಖಾಲಿ ಜಾಗ ಇತ್ತು, ಇವಾಗ ಅಪಾರ್ಟ್ಮೆಂಟ್ಗಳು ಕಟ್ತಾ ಇದ್ದಾರೆ. ಇಲ್ಲಿ ತುಂಬ ನಮ್ಮ ಇಂಡಿಯನ್ಸೇ ಇರ್ತಾರೆ ಅಂತ ಹೇಳ್ಬೋದು. ಸ್ವಲ್ಪ ಎಕ್ಸ್ಪೆನ್ಸಿವ್ ಕೂಡ ರೆಂಟ್ಗಳು ಕೂಡ, ಯಾಕಂದರೆ ಸ್ಕೂಲ್ ರೇಟಿಂಗ್ ತುಂಬ ಚೆನ್ನಾಗಿದೆ ಇಲ್ಲಿ. ಟಾಪ್ ರೇಟಿಂಗ್ ಇರೋದ್ರಿಂದ ನಮ್ಮವರೆಲ್ಲ ಈ ಸೈಡೇ ಇರ್ತಾರೆ. ಆರಾಧ್ಯ ಹಾಯ್ ಹಾಯ್ ಚಪ್ಪುಮಿ ವ್ಯೂವರ್ಸ್ಗೆ. ಆರಾಧ್ಯ ಜುಟ್ಟು ಫುಲ್ ಉದ್ದ ಆಗ್ಬಿಟ್ಟಿದೆ. ಅಣ್ಣ ಹೊರಗಡೆ ಹೋಗಿದ್ರು, ನಾನು ಅಕ್ಕ ಇಬ್ಬರು ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಅದಾದಮೇಲೆ ಮಕ್ಕಳೆಲ್ಲರೂ ಕೂತ್ಕೊಂಡು ಪೇಂಟಿಂಗ್ ಮಾಡ್ತಾಯಿದ್ರು. ಇವರು ಮಾಡೋ ಪೇಂಟಿಂಗ್ ತುಂಬಾ ಕ್ರಿಯೇಟಿವ್ ಆಗಿರುತ್ತೆ ಅಂತ ಹೇಳ್ಬೋದು. ಇಲ್ಲಿ ಆರ್ಟ್ ಕ್ಲಾಸ್ ಇರುತ್ತೆ, ಸೊ ಅಲ್ಲಿ ಕಲಿತಾರೆ. ಅದಲ್ಲದೆ ಮನೇಲೂ ಕೂಡ ಸ್ವಲ್ಪ ಚೆನ್ನಾಗಿ ಮಾಡ್ತಿರ್ತಾರೆ. ಅಂದರೆ ಜಾಸ್ತಿ ಈಗ ಯೂಟ್ಯೂಬ್ಗಳು ನೋಡ್ಕೊಂಡಾಗಿರ್ಬೋದು ಅಥವಾ ಎಲ್ಲೋ ಒಂದು ಪಿಕ್ಚರ್ಗಳನ್ನ ನೋಡ್ಕೊಂಡು ಡ್ರಾಯಿಂಗ್ ಮಾಡೋದು ಈ ಥರದ್ದೆಲ್ಲ ಮಾಡಲ್ಲ ಇವರು. ಅವರೇ ಓನ್ನಾಗಿ ಯಾವ ಥರ ಬರುತ್ತೆ ಮೈಂಡ್ಗೆ ಆ ಥರ ಮಾಡ್ತಿರ್ತಾರೆ. ಸೊ ಇನ್ನು ಆದ್ಯ ನೋಡ್ತಾ ಇರ್ಬೋದು, ಜಸ್ಟ್ ಸ್ಕಿಬಲ್ ಮಾಡ್ತಾ ಇದ್ದಾಳೆ, ಬಟ್ ಚೆನ್ನಾಗಿ ಮಾಡ್ತಾಳೆ. ಇನ್ನು ಅದಾದ್ಮೇಲೆ ಸ್ವಲ್ಪ ಹೊತ್ತಿದ್ವಿ, ಮನೆ ಕಡೆಗೆ ಹೊರಟ್ಬಿಟ್ವಿ. ಇದು ಲಾಸ್ಟ್ ವ್ಲಾಗಲ್ಲಿ ಶೇರ್ ಮಾಡಿದ್ದೆ ನಾನು ನಿಮಗೆ. ಶುಕ್ರವಾರ ನಮಗೆ ಕೊರಿಯರ್ ಎಲ್ಲ ಬಂತು ಅಂತ ಹೇಳಿಬಿಟ್ಟು ಡೈಲಿ ಫಾಲೋ ಅಪ್ ಮಾಡ್ತಾಯಿದ್ರು ಹಸ್ಬೆಂಡ್ ಅಂತೂ. ಸೊ ಹಾಗಾಗಿ ಬೇಗನೆ ಕಳಿಸ್ಕೊಟ್ರು ಅಂತ ಹೇಳ್ಬೋದು. ಲಕ್ಕಿಲಿ ಎಲ್ಲ ಬ್ಯಾಗ್ಸ್ಗಳು ಕೂಡ ಸಿಕ್ತು ನಮಗೆ, ಒಂದೇ ದಿನ ಬಂತು. ಇನ್ನು ಲಾಸ್ಟ್ ವ್ಲಾಗಲ್ಲಿ ಹೇಳಿದೆ ನಾನು, ಹೇಳ್ತೀನಿ ನಾವು ಬಟ್ಟೆಗಳು ಶಾಪಿಂಗ್ ಮಾಡಿಲ್ಲ, ಹೆಂಗಿಷ್ಟು ಲಗೇಜ್ ಆಯಿತು ಅಂತ ಹೇಳ್ಬಿಟ್ಟು. ಹಸ್ಬೆಂಡ್ದೇ ಜಾಸ್ತಿ ಇತ್ತು, ಅವ್ರಿಗೆ ಕಸಿನ್ ಸಿಸ್ಟರ್ಸ್ ಎಲ್ಲ ಕೊಟ್ಟಿದ್ದು ಒಂದಷ್ಟು ಬಟ್ಟೆಗಳು. ಮತ್ತು ನಾವು ಅಮ್ಮನ ಮನೇಲಿ ಬಿಟ್ಟಿದ್ದು, ಅಮ್ಮ ಮಕ್ಕಳಿಗೆ ಒಂದಷ್ಟು ತಂದಿದ್ರು, ಅಂದರೆ ಶಾಸ್ತ್ರಗಳಿದೆ ಅಲ್ವಾ, ಹಾಗಾಗಿ ಎಲ್ಲ ತುಂಬ್ಕೊಂಬಿಡ್ತು. ಇನ್ನು ಈ ಶ್ಯಾಂಪು ಸೋಪ್ಗಳಂತೂ ನಾನು ಯಾವ್ಯಾವ ಮನೆಗೆ ಹೋಗ್ತೀನೋ ಅಲ್ಲಿ ಎಲ್ಲ ಪರ್ಚೇಸ್ ಮಾಡಿದ್ದೀನಿ ಅಂತ ಹೇಳ್ಬೋದು. ಎಲ್ಲ ಒಂದೇ ಕಡೆ, ಸ್ವಲ್ಪ ಎಕ್ಸ್ಪೆನ್ಸಿವ್ ಅಲ್ವಾ ಈ ಸಬ್ಬ ಎಲ್ಲ, ಹಂಗಾಗಿ ಎಲ್ಲನೂ ತೊಗೊಂಡು ಬಂದ್ಬಿಟ್ಟೆ ನಾನು ಇಲ್ಲಿ ಯೂಸ್ ಮಾಡೋಣ ಅಂತ. ನೆಕ್ಸ್ಟ್ ಡೇ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದು ಶನಿವಾರ, ಎಲ್ಲರೂ ಕಾಸ್ಕೋಗೆ ಹೋಗಿದ್ದೀವಿ, ಎರಡೂ ಫ್ಯಾಮಿಲಿ ಕೂಡ. ಕಾಸ್ಕೋ ಹೋಲ್ಸೇಲ್ ಶಾಪ್ ಬಂದ್ಬಿಟ್ಟು ನಮ್ಮ ಇಂಡಿಯಾದಲ್ಲಿ ಮೆಟ್ರೋ ಹೋಲ್ಸೇಲ್ ಶಾಪ್ ಇದೆ ಅಲ್ಲ, ಅದೇ ಥರನೇ ಎಲ್ಲ ಐಟಮ್ಸ್ಗಳು ಹೋಲ್ಸೇಲಲ್ಲಿ ಸಿಗುತ್ತೆ. ಹಾಗೆ ತುಂಬಾ ಚೆನ್ನಾಗಿರುತ್ತೆ, ಕ್ವಾಲಿಟಿ ವೈಸ್ ಅಂತೂ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಏನಂದರೆ ಇದು ಅಮೇರಿಕನ್ ಕಂಪ್ನಿ ಆಗಿದ್ರು ಕೂಡ ಸ್ವಲ್ಪ ಅಂದರೆ ಒಂದು 20% ಅಷ್ಟು ನಮ್ಮ ಇಂಡಿಯನ್ ಫುಡ್ಗಳು ಸಿಗುತ್ತೆ ಇಲ್ಲಿ. ಅಂದರೆ ಸ್ವಲ್ಪ ದಾಲ್ಗಳಿರುತ್ತೆ. ಅದಾದಮೇಲೆ ಇದಕ್ಕೊಂದು ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ವಿಡಿಯೋ ಮಾಡ್ಬೇಕು ಅಂದ್ಕೊಂಡಿದ್ದೀನಿ, ಮಿನಿ ವ್ಲಾಗ್ಗಳ ಥರ. ಆದರೆ ನಂಗೆ ಟೈಮೇ ಆಗ್ತಾಯಿಲ್ಲ, ಏನೋ ಒಂಥರ ಅದೆಲ್ಲ ಶೇರ್ ಮಾಡ್ತೀನಿ ನಿಮಗೆ ಮುಂದೆ. ಹಾಗಾಗಿ ನನಗೆ ಸರಿಯಾಗಿ ವ್ಲಾಗ್ಗಳು ಮಾಡೋಕ್ಕಾಗ್ತಾಯಿಲ್ಲ. ಇನ್ನು ಹೊಸ ಗಿಡಗಳೆಲ್ಲ ಏನೇನು ಬಂದಿದೆ ಅಂತ ನಾನು ಚೆಕ್ ಮಾಡ್ತಾ ಇರ್ತೀನಿ. ತೊಗೊತೀನೋ ಬಿಡ್ತೀನೋ. ವಿಂಡೋ ಶಾಪಿಂಗ್ ಅಂತೂ ಪ್ರತಿ ಸರಿ ಮಾಡ್ತೀನಿ ನಾನು, ಒಂದು ಕಡೆಯಿಂದ ಏನೂ ಮಿಸ್ ಮಾಡೋದಿಲ್ಲ, ಎಲ್ಲನೂ ನೋಡ್ಕೊಂಡು ಬರ್ತೀನಿ. ಇದೆಲ್ಲ ಗೋಲ್ಡ್ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಗೋಲ್ಡ್ ಡೈಮಂಡ್ಸ್ ಅಂತ ಇರಲಿಲ್ಲ. ಎಷ್ಟು ಸರಿ ಬರ್ತೀನಲ್ವ ಕಾಸ್ಕೋಗೆ, ನನಗೆ ಸೀರಿಯಸ್ಲಿ ಗೊತ್ತಿರಲಿಲ್ಲ ಅದು ರಿಯಲ್ ಗೋಲ್ಡ್ ಮತ್ತು ಡೈಮಂಡ್ ಅಂತ. ನನಗೆ ಅಕ್ಕನೇ ಹೇಳಿದ್ದು ಇಲ್ಲಿ ಚೆನ್ನಾಗಿರುತ್ತೆ ಕಾಸ್ಕೋನಲ್ಲಿ ಇದು ಗೋಲ್ಡ್ ಆ್ಯಂಡ್ ಡೈಮಂಡ್ ಕೂಡ ಅಂತ. ಅದಕ್ಕೆ ಹಸ್ಬೆಂಡ್ ಹೇಳ್ತಾಯಿದ್ರು, ಯಾವಾಗಲೂ ನೀನು ಅದು ಇದು ತೊಗೊಂಡು ದುಡ್ಡು ವೇಸ್ಟ್ ಮಾಡ್ತೀಯ, ಅದ್ರ ಬದಲು ಈ ಥರ ಗೋಲ್ಡು ಡೈಮಂಡು ತೊಗೊಂಡ್ರೆ ಅಟ್ಲೀಸ್ಟ್ ರಿಟರ್ನ್ ಮನಿನಾದರೂ ಬರುತ್ತೆ ಅನ್ನೋ ಥರ ಹೇಳ್ತಾಯಿದ್ರು. ಇಲ್ಲಿ ನೋಡ್ತಾ ಇರ್ಬೋದು ಲಾಕರ್ ಇದು. ಈಗ ಓನ್ ಹೌಸ್ಗಳಿದ್ರೆ ಇದನ್ನು ತೊಗೊಂಡು ಇಟ್ಕೊಂಡು ಗೋಲ್ಡು ವ್ಯಾಲ್ಯೂಬಲ್ ಐಟಮ್ಸ್ ಎಲ್ಲ ಇಟ್ಕೊಬೋದು. ಆದರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ನೋಡಿ, $600 ಇದೆ. ಆದರೆ ಕಳ್ಳರು ಬಂದುಬಿಟ್ರೆ ನೀಟಾಗಿ ಅದ್ರ ಸಮೇತ ಎತ್ಕೊಂಡು ಹೋಗ್ಬಿಡ್ತಾರೆ. ಅಂದರೆ ಗೋಡೆಗೂ ಫಿಕ್ಸ್ ಮಾಡ್ತಾರಂತೆ, ನಂಗೆ ಐಡಿಯಾ ಇಲ್ಲ, ಸೊ ಹಂಗೆ ಶೇರ್ ಮಾಡಿದೆ. ಇನ್ನು ನಾನು ಹೇಳ್ದೆ ಅಲ್ವಾ, ಎಲ್ಲ ಒಂದು ಕಡೆಯಿಂದ ಚೆಕ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ಇನ್ನೇ ಫ್ಯಾನ್ ನಂಗೆ ತುಂಬಾ ಇಷ್ಟ ಆಯಿತು. ಆ ಲೈಟ್ ಕೂಡ ತುಂಬ ಚೆನ್ನಾಗಿದೆ, ಅಂದರೆ ಮಾಸ್ಟರ್ ಬೆಡ್ರೂಮ್ಗಳಲ್ಲಿ ಹಾಕೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ನನಗನ್ನಿಸ್ತು.
Only these two things so far. Press that button. Look behind you. Look behind you. It's scary. ಇನ್ನು ನೋಡ್ತಾ ಇರ್ಬೋದು ಪಾನಿಪುರಿ ಅಂದರೆ ಪುರಿ ಇಟ್ಟಿರ್ತಾರೆ ಇಲ್ಲಿ ಸುಮಾರು ದಿನಗಳಿಂದ ಕಾಸ್ಕೋನಲ್ಲಿ. ಅದಾದಮೇಲೆ ನೀವಾಗಲೇ ನೋಡಿದ್ರಿ ದೀಪಗಳು, ಇನ್ನೇನು ದೀಪಾವಳಿ ಬರುತ್ತೆ ಅಂತ ಹೇಳ್ಬಿಟ್ಟು ಅದು ಇಟ್ಟಿದ್ದಾರೆ. ಇನ್ನು ಅಕ್ಟೋಬರಲ್ಲಿ ಹ್ಯಾಲೋವಿನ್ ಬರೋದ್ರಿಂದ ಇನ್ನೆಲ್ಲ ಕಡೆ ಅದೇ ಡೆಕೋರೇಟ್ ಐಟಮ್ಸ್ ಎಲ್ಲ ಇಟ್ಟಿರ್ತಾರೆ. ಇನ್ನು ನೋಡ್ತಾ ಇರ್ಬೋದು ಮಕ್ಕಳಿಲ್ಲಿ ಅವರೇ ಪಿಜ್ಜಾ ಎಲ್ಲ ಆರ್ಡರ್ ಮಾಡಿ ತೊಗೊತಾ ಇದ್ದಾರೆ. ನನಗೂ ಬೇಕು ಅಂತ ಹೇಳಿದೆ, ತೊಗೊಂಡೆ. ಇಲ್ಲಿ ಒಂದು ಸ್ಲೈಸ್ ಬಂದ್ಬಿಟ್ಟು $2 ಇರುತ್ತೆ. ಅಂದರೆ ತುಂಬ ದೊಡ್ಡದಿರುತ್ತೆ ಪಿಜ್ಜಾ ಅಂತ. ನೀವು ನೋಡಿ ತೋರಿಸ್ತೀನಿ. ಹೊಟ್ಟೆ ಅಷ್ಟೊಗೆ ಬೇಕು ಅಂತ ತೊಗೊತೀವಿ, ಆದರೆ ಸ್ವಲ್ಪ ತಿನ್ಬಿಟ್ಟು ಎಲ್ಲ ಬಿಸಾಕ್ಬಿಟ್ಟು ಮನೆ ಕಡೆಗೆ ಹೊರಡ್ತೀವಿ. ಹಿಂಗಾಗುತ್ತೆ, ತಿನ್ನೋಕ್ಕಾಗೋದಿಲ್ಲ. ಇನ್ನು ತುಂಬ ಸೈಜಲ್ಲಂತೂ ನೋಡ್ತಾ ಇರ್ಬೋದು ಎಷ್ಟು ದೊಡ್ಡದಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ಕಾಸ್ಕೋಗೆ ಬಂದಾಗಂತೂ ಮಿನಿಮಮ್ $200 ಗೊತ್ತಿಲ್ಲದೆ ಬಿಲ್ ಆಗಿಬಿಡುತ್ತೆ. ಮತ್ತೆ ರೀಚೆಕ್ ಮಾಡಿಕೊಂಡು ನೆಕ್ಸ್ಟ್ ಮನೆ ಕಡೆಗೆ ಬಂದ್ವಿ. ಇದು ರಾತ್ರಿಗೆ ನಾನು ಊಟಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಇನ್ನು ಇಂಡಿಯನ್ ಶಾಪ್ಗೆ ಹೋಗಿಲ್ಲ, ಗ್ರಾಸರಿ ಶಾಪ್ಗೆ. ಇಲ್ಲಿ ಪನ್ನೀರ್ ಸಿಗುತ್ತಲ್ವ, ಪನ್ನೀರು ಮತ್ತು ಬೇಬಿ ಕ್ಯಾರೆಟ್ಸ್ ಇರುತ್ತೆ ಮಕ್ಕಳಿಗೆ ಅಂತ ತಂದಿದ್ದು. ಅದೇ ಏನಿರುತ್ತೋ ಅದನ್ನು ಅಷ್ಟು ಹಾಕ್ಬಿಟ್ಟು ಒಂಥರ ಪಲಾವ್ ಥರ ಮಾಡಿದೆ, ಪನ್ನೀರ್ ಪಲಾವ್ ಥರ. ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗಂತೂ ಇತ್ತು. ಮಕ್ಕಳಿಬ್ರು ಟಿ ವಿ ನೋಡ್ತಾ ಇದ್ರು. ಸೊ 8 ಗಂಟೆ ನೋಡಿ ಎಷ್ಟು ಬಿಸಿಲಿದೆ ಅಂತ ಹೇಳ್ಬಿಟ್ಟು ರಾತ್ರಿಗೆ ಊಟ ಎಲ್ಲ ಮಾಡಿಬಿಟ್ಟು ಸ್ವಲ್ಪ ಬೇಗನೆ ಮಲ್ಕೊಂಡ್ವಿ. ನೆಕ್ಸ್ಟ್ ಡೇ ನಮ್ಮ ಫ್ರೆಂಡ್ ಬರ್ತಾರೆ. ಸೊ ಮತ್ತೆ ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದು ಸಂಡೇ ಬೆಳಗ್ಗೆ. ಹೌದಾ ಇದು ಬೇಬಿ ದೊಡ್ಡವನಾಗ್ಬಿಟ್ಟಿದ್ದಾನೆ ಇವಾಗ. ಇದು ವಿಡಿಯೋ ಕಾಲಲ್ಲೆಲ್ಲ ದೊಡ್ಡದಾಗಿ ಕಾಣಿಸ್ತಿದೆ, ದೊಡ್ಡ ಒಂಥರ. ಇವಾಗ ನೋಡಿದ್ರೆ ಇನ್ನ ಚಿಕ್ಕ ಪಾಪು ತರ. ವಿಡಿಯೋ ಕಾಲಲ್ಲಿ ದೊಡ್ಡ ಒಂಥರ ಕಾಣಿಸ್ತಾನೆ. ದಪ್ಪನೂ ಕಾಣಿಸ್ತಾನೆ, ದೊಡ್ಡ ಒಂಥರನೂ ಕಾಣಿಸ್ತಾನೆ. ಇದು ಹಾಯ್ ಮಾಡು. ಇದು ನಿಮ್ಮ ಅಜ್ಜಿ ನೋಡ್ತಾರೆ, ಅಜ್ಜಿಗೆ ಹಾಯ್ ಮಾಡ್ಬಿಡು. ಹಾಯ್ ಅಜ್ಜಿ ಅಲ್ಲ, ಹಾಯ್ ಅಜ್ಜಿ ಮಾಡು. ಅಜ್ಜಿ ಹಾಯ್, ಅಜ್ಜ ಹಾಯ್, ತಾತ ಹಾಯ್. ಬಿಸಿಲೇನೋ ಶೆಕೆ, ಹೌದು, ಇರೋಕ್ಕಾಗಲ್ಲ. ಮನೆ ಭಾಗ್ಯ. ಮಕ್ಳಿಗಿಬ್ರಿಗೂ ತಲೆಗೆ ಸ್ನಾನ ಮಾಡಿಸಿ ನಾನು ಮಾಡಿಕೊಂಡು ಮನೆ ಕೆಲಸ ಅದು ಇದು ಅಂತ ಹೇಳ್ಬಿಟ್ಟು ಸುಸ್ತಾಗಿದ್ದರಿಂದ ಹಸ್ಬೆಂಡ್ ಹೊರಗಡೆಯಿಂದನೇ ತಂದ್ಕೊಟ್ಬಿಟ್ರು ಲಂಚ್ಗೆ. ಈಗ ಚೇಂಜ್ ಆಗ್ತಾ ಇದೆ. ಅವನಿಗೆ ನಿದ್ದೆಲ್ಲಿ ಬಂದಲ್ಲ, ಅದಕ್ಕೆ ಹಂಗಿದ್ದ ಅನ್ಸತ್ತೆ. ಲೈಟ್ ನೋಡೋದೇ ಇಷ್ಟ ಆಗುತ್ತೆ. ಅವನಿಗೆ ಗೊತ್ತಿದ್ದೀರ ಸ್ಟೆಪ್ಪು ಬರ್ತಾ ಇದೆ. ಬಿಡಂಗೆ ಇಲ್ಲಲ್ಲ ಭಾಗ್ಯ ನಿಮ್ಮನ್ನ ಸುಮಾರು. ಇದು ಏನದು, ಏನಿದು? ಪಾಪಿಟ್ ಪಾಪಿಟ್ ಪಾಪ್ ಮಾಡೋಣ. ಪಾಪಿಟ್ ಅಲ್ಲಿ ಬಂತು ಬಂತು ಬಂತು. ಟೆಡ್ಡಿ ಕೂಡ ಪಾಪ್ ಮಾಡುತ್ತೆ, ಆಯ್ತಾ? ಟೆಡ್ಡಿ ಕೂಡ ಪಾಪ್ ಪಾಪ್ ಪಾಪ್. ವಾವ್.
ಅವ್ರ ಅಜ್ಜಿ ತಾತ ಎಲ್ಲ ಊರಿಗೆ ಹೋದ್ಮೇಲೆ ಬೆಂಗಳೂರಿಗೆ ಅವ್ರು ರಿಟರ್ನ್ ಹೊಟ್ಟೋದ್ರಲ್ವ, ಅದಾದಮೇಲೆ ಫುಲ್ ಸಪ್ಪೆ ಆಗ್ಬಿಟ್ಟಿದ್ದಾನೆ. ಅಂದರೆ ಯಾರ ಜೊತೆನೂ ಬರ್ತಾ ಇಲ್ಲ. ನಮ್ಮ ಜೊತೆ ಮೊದಲು ತುಂಬ ಚೆನ್ನಾಗಿ ಆಟ ಆಡೋನು, ಇವತ್ತಂತೂ ಅವ್ರ ಅಮ್ಮನ ಬಿಟ್ಬಿಟ್ಟು ಬರ್ತಾನೆ ಇರಲಿಲ್ಲ. ಸೊ ನೀವಿಲ್ಲ ಅಂದರೆ ಹೆಂಗಿರ್ತಾನೆ ನೋಡೋಣ ಅಂತ ಹೇಳ್ಬಿಟ್ಟು ಅವ್ರ ಅಮ್ಮನ ಬಚ್ಚಿಟ್ಬಿಟ್ಟು ನಾವೆಲ್ಲರೂ ಆಟ ಆಡಿಸ್ತಾ ಕೂತಿದ್ದೀವಿ. ಅವರಮ್ಮ ಕಾಣಿಸ್ತೇ ಇದ್ದಾಗ ಚೆನ್ನಾಗಿ ಆಟ ಆಡ್ಕೊಂಡಿದ್ದ, ಮತ್ತೆ ಅವ್ರ ಅಮ್ಮನ ನೋಡಿದ್ಮೇಲೆ ಹೊರಟೋಗ್ಬಿಟ್ಟ. ಸೊ ನಾನು ಹೇಳ್ತಾ ಇದ್ದೆ ಒಂದು ವಾರ ನಮ್ಮನೇಲಿ ಬಿಡಿ ಭಾಗ್ಯ ಅಂತ ಹೇಳ್ಬಿಟ್ಟು. ಅವರು ನಿಮಗೂ ಮಕ್ಕಳಿದ್ದಾರೆ, ನೋಡ್ಕೊಳ್ಳೋದು ಕಷ್ಟ ಆಗುತ್ತೆ, ಬೇಡ ಅಂತಾನೆ ಇದ್ರು. ಬಂಗಾರು ನೋಡಿ ಎಷ್ಟು ಚೆನ್ನಾಗಿ ಆಟ ಆಡಿಸ್ತಾಳೆ ಅಂತ ಹೇಳ್ಬಿಟ್ಟು. ಇನ್ನು ಈ ಮಕ್ಕಳಾಟ ನೋಡೋದಕ್ಕೆ ಒಂಥರ ಚಂದ ಅಲ್ವಾ, ಸೊ ನಿಮಗೂ ಇಷ್ಟ ಆಗ್ಬೋದು ಅಂತ ಹಾಗೆ. ರಿದು ಕೈಗೂ ಕೊಡು, ರಿದು ಮಾಡ್ತಾನೆ. ಲೈಟ್ ರಕ್ತ ಬಂತು, ವಾಪಸ್ ಇಟ್ಬಿಟ್ಟೆ. ಆನ್ ತೆಗ್ಬಿಟ್ಟೆ. ಆನ್ ವಾಪಸ್ ಇರ್ತೀನಿ. ಇಟ್ಬಿಟ್ರೆ ನೀನು ಮಾಡ್ತಾವ, ನೀನು ಮಾಡಿ ಹಾಕೋ, ಒಳಗಡೆ ಹಾಕೋ ಕೈ, ಹಿಂಗೆ ಹಿಂಗೆ ಪ್ರೆಸ್ ಮಾಡು, ಪ್ರೆಸ್. ನಿಂಗೆ ಇಷ್ಟ ಇಲ್ಲ, ಭಯ ಆಯ್ತು ಅವನಿಗೆ. ಇಟ್ಬಿಟ್ಟೆ, ಚೆನ್ನಾಗಿಲ್ಲ ಅಂದ್ರೆ. ಅಕ್ಕನ ಕೈಯಲ್ಲೇ ಇದೆ ಅದು. ಎಲ್ಲಿ ಲೈಟ್? ಬಿತ್ತು ಬಿತ್ತು. ತೆಗ್ದೆ. ರಿದು ಹತ್ರ 1 2 3 ಹೇಳ್ಸಮ್ಮ. 1 2 3 2 1 ಏನು 1 2 3 4 4 ಅಲ್ತಿಲ್ಲ 4 ಅಷ್ಟೇ 3 ವರೆಗೂ ಇಲ್ಲ. ಯಾರಿದು? ನಾನು ಇರ್ತೀನಿ ಅಕ್ಕ. ಏನ್ ಮಾಡ್ತಿದ್ಯಾ? ಐಫೈ ಕೊಡ್ತೀಯಾ? ಶೇಕ್ ಹ್ಯಾಂಡ್ ಮಾಡ್ತಾನೆ ರಿದು. ನನಗೆ ಸೆಕೆಂಡ್ ಕೊಡು. ನನಗೆ ಸೆಕೆಂಡ್ ಕೊಡ್ತೀಯಾ? ಗುಡ್ ಬಾಯ್ ರಿದು. ರಿದು ಆಂಟಿಗೆ ಐಫೈ, ರಿದು ಇಲ್ಲಿ ಆಂಟಿಗೆ ಐಫೈ. ನಾವು ನೋಡಿ ತುಂಬ ದಿನ ಆಗಿದ್ದರಿಂದ ನಮ್ಮ ನೋಡೋದಕ್ಕೋಸ್ಕರ ಬಂದಿದ್ರು. ನಾವು ರಿದುನ ನೋಡಬೇಕು ಅಂತ ಇದ್ವಿ. ಹಾಗಾಗಿ ಎಲ್ಲರೂ ಸುಮಾರು ಹೊತ್ತು ಆಟ ಆಡ್ಕೊಂಡ್ರು, ಮಕ್ಕಳು 3 ಜನ. ನಾವು ಸುಮಾರು ಮಾತಾಡಿ ಅದಾದಮೇಲೆ ಕಾಫಿ ಎಲ್ಲ ಮಾಡ್ಕೊಂಡು ಕುಡಿದ್ವಿ. ಅವ್ರ ಹಸ್ಬೆಂಡ್ ಬಂದರು, ಅವರು ಕಾಫಿ ಕುಡಿದ್ಬಿಟ್ಟು ಕರ್ಕೊಂಡು ಹೊರಟ್ರು. ಬ್ಯಾಕ್ ಕೊಡು. ಬಾಟಲ್ ಇಟ್ಟಿದ್ದಾಳೆ. ಫೋನಲ್ಲಿ ಹಚ್ಕೊಂಡಿದ್ದೀರಾ? ಬಾಯ್. ಓಡ್ ಬಂದ್ಬಿಡ್ತಾಳೆ. ಕಲಿಸಿ ಅಂತಿದ್ದ ಇನ್ನು ನೋಡೋದ್ರಲ್ಲೇ ಇರಿ ನೀವು. ನನ್ನ ಬೆಸ್ಟ್ ಫ್ರೆಂಡ್, ನಾವಿಬ್ಬರು ಅಕ್ಕ ತಂಗಿಗಿಂತ ಚೆನ್ನಾಗಿದ್ದೀವಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಮನೆಗೆ ಹೊರಟರು, ಬೇಜಾರಾಗ್ತಾ ಇತ್ತು. ಪ್ರತಿ ಸಾರಿ ಆಗುತ್ತೆ, ಅವ್ರ ಮನೆಯಿಂದ ನಾನು ಬಂದರೂ ಬೇಜಾರಾಗುತ್ತೆ, ನಮ್ಮ ಮನೆಯಿಂದ ಅವ್ರು ಹೋದ್ರು ಬೇಜಾರಾಗುತ್ತೆ. ಸೊ ಇದು ಹಾಗೆ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ. ಸಿಂಪಲ್ ಲೈಫ್ ಸ್ಟೈಲ್ ವ್ಲಾಗ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್.